ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆ. ಯಾಕೆ 2 ದಿನ ಒಂದು 3 ದಿನ ಆಯಿತು ವಿಡಿಯೋನ ಹಾಕಿಲ್ಲ ಅಂದ್ರಿ. ಇಲ್ಲಿ ಫೋಟೋ ಏನು ತೋರಿಸ್ತಾ ಇದ್ದೀನಿ ನಿಮಗೆ, ನಮ್ಮ ಊರಲ್ಲಿ ಮಹಾಲಕ್ಷ್ಮಿ ಅಂದ್ರೆ ನಮ್ಮ ಸೈಡೆಲ್ಲ ಏನಂತ ಕರೀತಾರಂದ್ರೆ ದ್ಯಾಮವ್ವ ದೇವಿ ಅಂತಾರ, ಗ್ರಾಮ ದೇವಿ ಅಂತಾರ. ನಮ್ಮ ತಾಯಿ ದೇವಿಗೆ ಬಣ್ಣ ಮಾಡ್ಸಕ್ಕೆ ಓದಿದ್ರು. ಹಾಗಾಗಿ ಬಣ್ಣ ಮಾಡಿಸ್ಕೊಂಡು ಬಂದಾದ್ಮೇಲೆ ಉಡೆ ತುಂಬೋ ಕಾರ್ಯಕ್ರಮ ಇಟ್ಕೊಂಡಿದ್ರು. ಹಾಗಾಗಿ ನಿಮ್ಗೆ ಗೊತ್ತಲ್ವಾ, ಏನೋ ಒಂದು ಸಂಭ್ರಮ, ಹಬ್ಬ, ಜಾತ್ರೆ ಆ ಥರ ಆಗುತ್ತೆ. ಹಾಗಾದಾಗ ಮನೆಗೆಲ್ಲ ಗೆಸ್ಟು ಎಲ್ಲರೂ ಬಂದು ಹೋಗಿ ನಾವು ಎಲ್ಲ ಅಡುಗೆ ಹೋಳಿಗೆ ಮಾಡಿ ಎಲ್ಲ ಮಾಡಿ ಗೆಸ್ಟ್ಗಳಿಗೆ ಬಂದವ್ರಿಗೆಲ್ಲನೂ ಹಿಂಗೆ ಆಯರು ಅದು ಇದು ಕೊಟ್ಟು ಮತ್ತು ಎಲ್ಲರೂ ಸೇರಿ ಹೋಗಿ ದೇವ್ರಿಗೆ ಉಡಿ ತುಂಬಿ ಸಂತೋಷದಿಂದ ಈ ನಮ್ಮ ತಾಯಿ ಹಬ್ಬನ ಆಚರಿಸ್ತೀವಿ. ಹಾಗಾಗಿ ನಂಗೆ 2 ದಿನ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಯಾಕಂತ ನೀವು ಕಾರಣ ಕೇಳ್ತೀರಿ, ಯಾಕೆ ವೀಡಿಯೋ ಮಾಡಿಲ್ಲನೂ ಅಂತೀರಿ. ಅದಕ್ಕೆ ನಿಮಗೆ ನಾನು ಇದನ್ನು ಫೋಟೋ ತೋರಿಸ್ತಾ ಇದ್ದೀನಿ. ನಿನ್ನೆ ಅಷ್ಟು ಚಂದ ಆತ ನಮ್ಮ ತಾಯಿದು ಮಂಗಳವಾರ ತಾಯಿ ಉಡಿ ತುಂಬೋ ಕಾರ್ಯಕ್ರಮ. ಹಾಗಾಗಿ ನಿಮಗೂ ಎಲ್ಲ ತಾಯಿ ಆಶೀರ್ವಾದ ಇರಲಿ, ಹಾಗೆ ನನಗೂ ಕೂಡ ಇರಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಒಂದು ವಿಷಯ ಹೇಳಬೇಕಾಗಿತ್ತು, ಈ ತಾಯಿ ಆಶೀರ್ವಾದದಿಂದ ನಮಗೆಲ್ಲ ಒಳ್ಳೆಯದಾಗಿದ್ದು, ಅಷ್ಟು ಸತ್ಯ ಐತಿ ತಾಯಿದು. ನಮ್ಮ ಮನೆ ಬಾಗಿಲಲ್ಲೇ ಇದೆ ತಾಯಿ ದೇವಸ್ಥಾನ. ಒಂದು ಏನು ಹೇಳಬೇಕಂತಂದ್ರೆ, ನಾನು ಸೀರೆ ಬಿಸ್ನೆಸ್ ಸ್ಟಾಪ್ ಮಾಡಿದ್ದೀನಿ. ನಿಮಗೆ ಗೊತ್ತಿರಬೇಕು, ಹೇಳಿದ್ದೀನಿ. ಸೀರೆ ನಾನು ರೀಸ್ಟಾಕ್ ಮಾಡಿಸಿದ್ದು 1 ತಿಂಗಳ ಹಿಂದೆ ರೀಸ್ಟಾಕ್ ಮಾಡಿಸಿದ್ದೆ. ಒಂದು 2 ಲಕ್ಷ ರೂಪಾಯಿ ಮಾಲೆ ಐತೆ. ಸೊ ಅದನ್ನು ನಾಳೆ ಯಾವ್ಯಾವ ಸೀರೆಗಳು ನನ್ನ ಕಡೆ ಎಲ್ಲ ಅದಾವೆ, ಬಾರ್ಡ್ರ್ ಸಾಡಿ, ಯಾವ್ಯಾವ ಟ್ರೆಂಡಿಂಗ್ ಸಾಡಿ ಎಲ್ಲ ಅದಾವೆ, ಅವನ್ನೆಲ್ಲ ನಾಳೆ ಕ್ಲಿಯರಾಗಿ, ಮೊದಲಿನ ವಿಡಿಯೋ ಬೇಡ ಸೀರೆದು, ಕ್ಲಿಯರಾಗಿ ಎಲ್ಲ ಫೋಟೋಗಳು ತೆಗೆದು ನಾನು ಫೋಟೋಗಳು ಹಾಕ್ತೀನಿ. ಯಾರಿಗಾದ್ರೂ ಈಗ ಹೆಂಗೋ ಮದುವೆ ಸಮಾರಂಭ ಇದೆ, ದೇವ್ರದ್ದು ಎಲ್ಲ ಕಡೆ ದ್ಯಾಮವ್ವನ ಜಾತ್ರೆ ಆಗತ್ತೈತಿ. ಈಗ ಯಾರಾದರೂ ಹಿಂಗೆ ಆಯರ್ ಮಾಡಬೇಕು, ಅದಕ್ಕೆ ಇದಕ್ಕೆ ಬೇಕು, ಮದುವೆ ಫಂಕ್ಷನ್ಗೆ ಆಯರ್ ಮಾಡಬೇಕು, ತಮಗೆ ಬೇಕು ಅಂದ್ರೆ ತೊಗೋಬೋದು. ನಿಮ್ಗೆ ಯಾಕಂದ್ರೆ ಶಿಪ್ಪಿಂಗ್ ಚಾರ್ಜು ಕೂಡ ಫ್ರೀ ಇಟ್ಟಿರ್ತೇನೆ ನಾನು. ಆನ್ಲೈನ್ ಪೇಮೆಂಟ್ ಇರ್ತೈತಿ, ಯಾರಿಗೂ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಆನ್ಲೈನ್ ಪೇಮೆಂಟ್ ಇರ್ತೈತಿ. ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಚಾರ್ಜು ಫ್ರೀ ಇರ್ತೈತಿ ಮತ್ತು ರೀಸ್ನೇಬಲ್ ಪ್ರೈಸ್ ಒಳಗೆ ಕೊಡ್ತಿರ್ತೀನಿ. ಫಿಕ್ಸ್ ರೇಟು, ಒಂದೇ ರೇಟು, ಓಕೆನಾ? ಜಾಸ್ತಿ ಮಾತಾಡದೆ ನಿಮ್ಮ ಟೈಮ್ ವೇಸ್ಟ್ ಮಾಡಿದೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಒಂದು ಅನಿಸಿಕೆ ಇತ್ತು, ನಮ್ಮ ಅನಿಸಿಕೆನೂ ನಿಮ್ಮ ಜೊತೆ ಮಾತಾಡಬೇಕು. ನೀವು ಆಜು ಬಾಜು ಯಾರ್ದೋ ಜೊತೆ ಕಟ್ಟೆ ಮೇಲೆ ಕುಂತು ಹರಟೆ ಹೊಡಿತಿರ್ತೀರ ಅಂದಾಗ ನಾನು ನಿಮ್ಮ ಜೊತೆ ಕುಂತು ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ, ನಾನು ನಿಮ್ಮ ಫ್ರೆಂಡ್ ಅಂತ ಅಂದ್ಕೊಳ್ಳಿ, ಬೈಯಕ್ಕೆ ಹೋಗಬೇಡಿ. ನಿಮ್ಮದು ಮಾತೇ ಜಾಸ್ತಿ ಆಯಿತು, ಕತೆ ಜಾಸ್ತಿ ಆಯ್ತು ಅಂತ ನಾನು ನಿಮ್ಮ ಮನೆ ಮಗಳು ಅಂದ್ಕೊಳ್ಳಿ, ಅಥವಾ ನಿಮ್ಮ ಫ್ರೆಂಡ್ ಅಂದ್ಕೊಳ್ಳಿ, ನಿಮ್ಮ ಅಕ್ಕ ತಂಗಿ ಅಂದ್ಕೊಳ್ಳಿ, ನಿಮ್ಮ ಮಗಳು ಅಂದ್ಕೊಳ್ಳಿ, ಏನೋ ಒಂದು ಅಂದ್ಕೊಂಡು ನಮ್ಮ ಕುಟುಂಬದವಳು ಇವಳು ಒಬ್ಬಳು ತನ್ನ ಅನಿಸಿಕೆನ ನಮ್ಮ ಜೊತೆ ಹಂಚ್ಕೋತಾ ಇದ್ದಾಳೆ ಅಂತ ಅಂದ್ಕೊಂಡು ಯಾರು ಬೈಯಕ್ಕೆ ಹೋಗಬೇಡಿ. ಯಾಕೆ ಉಡಿ ಹಾಕಿಲ್ಲ, ಮತ್ತು ಯಾಕೆ ಇಷ್ಟು ದಿನ ಆಯಿತು, ಬರೀ ಯಾವಾಗಾದ್ರೂ ಒಂದು ಹಾಕ್ತೆ, ನಿನ್ನ ಮಾತೇ ಆಯಿತು ಅಂತ. ನಾನು ಇಷ್ಟು ದಿನ ಹಾಕಿದ್ರು ಸೀರೆ ವಿಡಿಯೋ ಹಾಕಿಲ್ಲ, ನಿಮ್ಗೆ ತೊಂದರೆ ಆಗಬಾರ್ದು, ಬಿಟ್ಬಿಟ್ಟು ವಿಡಿಯೋ ಹಾಕತ್ತಾನಂತ ಹೇಳಿ ಇನ್ನು ಮುಂದೆ ಕಂಟಿನ್ಯೂ ಮಾಡ್ಕೊತಾನೆ ಹೋಗ್ಬೇಕು. ಏನು ಮಾಡೋದು, ಈಗ ರಜಾ ಬಂತು ಅಂತಂದ್ರೆ ಆ ಹಬ್ಬ ಈ ಹಬ್ಬ, ಆ ಜಾತ್ರೆ ಈ ಜಾತ್ರೆ, ಮದುವೆ ಅಂತ ಬಂದೇ ಬಿಡ್ತಾವೆ. ನಿಮ್ಮ ಮನೆಯಲ್ಲೂ ಇದೇ ರೀತಿ ಇರುತ್ತೆ ಅಂತ ಅಂದ್ಕೊಂಡೀನಿ. ಬರ್ರಿ ಕತೆ ಸ್ಟಾರ್ಟ್ ಮಾಡೋಣ. ಒಂದು 40 ನಿಮಿಷದ ಮಾತಾಡೇನಂದ್ರೆ ನಿಮ್ಗೆ 40 ಸೆಕೆಂಡದ್ದು ಮಾತಾಡೇನಂದ್ರೆ ನಿಮ್ಗೆ 40 ಸೆಕೆಂಡದ್ದು ಜಾಸ್ತಿ ಹಾಕಿರ್ತೀನಿ, ಓಕೆನಾ? ಅಂದರೆ 1 ನಿಮಿಷದ ಮಾತಾಡಿರ್ತೇನೆ ನಾನು 60 ಸೆಕೆಂಡದ್ದು ಜಾಸ್ತಿ ವಿಡಿಯೋ ಹಾಕ್ತೀನಿ, ಓಕೆ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಲ್ಲ, ಇನ್ನೂ ಬರಲಿಲ್ಲ ಲಿಕ್ಕಿ. ಈಗೀಗ ನಾನು ಎಷ್ಟು ಹೇಳಿದ್ದೀನಿ, ಮತ್ತು ಬಾ ನೀನು ಹುಡುಗರನ್ನ ನೋಡ್ಕೋಬೇಕು, ನಾನು ಸಂಜೆಗೆ ಅಂಗಡಿಗೆ ಹೋಗ್ಬೇಕು ಅಂತ ಇಷ್ಟೊತ್ತಾಗಕ್ಕಂತು ಇನ್ನೂ ಸನೇಕ ಇಲ್ಲ ಲಿಕ್ಕಿ. ಹಿಂಗೆ ಮಾಡ್ಕೊತ ಹೋಗ್ಕೊಳ್ಳಿ ನೋಡ್ಬರಿ. ಅಲ್ಲ ರೀ, ಬಾಗಿಲ್ದಾಗ ನಿಂತ್ಬಿಟ್ಟಿದಾರಲ್ಲ ಕಾಯ್ಕೊಂತ, ಯಾಕೆ ಮನೆ ಒಳಗದು ಜಾಗ ಇಲ್ಲನಾ ಇಂಥ ಬಿಸಿಲಾಗ? ನನ್ನ ಕಣ್ಣಿಗೆ ಇನ್ನೂ ಬಿಸಿಲು ನೆತ್ತಿಗೆ ಏರೈತಿ ಅಂಬಲ್ಲ. ಎಲ್ಲೈತಿ ಬಿಸಿಲು? ಸಂಜೆ ಆಗೋ ಹೊತ್ತು 7 ಆಗಾಕ 6 ಆಗಾಕ ಬಂತ. ನೀ ನೋಡ್ರಿ ಇನ್ನೂ ಸನೇಕಿಲ್ಲ. ಏನಂತ ನಾನು ಹಿಂಗೆ ಮಾಡಿದ್ರೆ ಅಂಗಡಿ ಕೆಲಸ ಅಲ್ಲೇ ನಿಂತು ಬಿಡ್ತೈತಿ. ನೋಡ್ರಿ, ನೀವು ಬರೀ ಇದ್ರಾಗ ಹೋಗ್ತೀರಿ, ಬರೀ ಅಂಗಡಿ ಅಂತ ಕೆಲಸ. ಒಂದಿನ ನಾನು ಊರಿಗೆ ಕೇರಿಗೆ ಹೋಗಿ ಬಿಡ್ಬಾರ್ದನ, ಒಂದಿನ ಹೋಗಿದ್ದೇನೆ ಇರ್ಬೇಕಂತ ನಾನು ನಿಂದ್ರಾಕ್ ಬಿಡಲಿಲ್ಲ. ನೀವು ಹಿಂಗೆ ಮಾಡಿದ್ರೆ ಹೆಂಗ್ರಿ? ಆತಲ್ಲ, ಈಗ ಬಂದು ಹೋಗಿನ ಹುಡುಗರು ನೋಡ್ಕೋ. ಆ ಹುಡುಗಿ ಯಾಕೋ ಸಂಡಾಸ್ ಮಾಡತ್ತೈತೆ ನೋಡು, ಆಕಿನ ಇಲ್ಲೇ ಯಾವ್ದಾರ ಡಾಕ್ಟ್ರ್ ಕರ್ಕೊಂಡು ಹೋಗಿ ಬಾ. ಸರಿ ಆತು, ಕರ್ಕೊಂಡು ಹೋಗಿ ಬರ್ತೀನಿ. ನೀವೇನು ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಒಂದ್ರಿ, ಮತ್ತು ಇನ್ನೇನು ಇದು ಬಂತ್ರಿ, ಸಂಕ್ರಾಂತಿ ಹಬ್ಬನ ಆಚರಿಸ್ಬೇಕಲ್ಲ, ಮತ್ತು ಯಾರ್ಯಾರನ್ನ ಕರೀದು ಏನೇನು ನೋಡ್ರಿ. ಅದಕ್ಕೆ ಅವ್ವ ಅನ್ನತ್ತಿದ್ಲ, ಸುಳ್ಳ ನಿನಗೂ ನೆಗುದಿಲ್ಲ, ನಿಮ್ಮ ಅತ್ತಿನೂ ಮಾಡಕ್ಕೆ ಮುಂದೆ ಬರೋದಿಲ್ಲ, ಎಲ್ಲ ಇದಕ್ಕೆ ಮಾಡಕ್ಕೆ ಹೋಗಿ ನೋಡಿ ಅಷ್ಟೆಷ್ಟು ಮಾಡಂತೆ. ಅಲ್ಲಲ್ಲ ಹಂಗಾರ ಅವು ಎಲ್ಲ ತುಂಬೆ ಕಳ್ಸ್ಯಾನ ಬುದ್ಧಿ. ಮತ್ತೆ ಅಲ್ಲ, ನಿಮ್ಮ ಅವ್ವಂದು ಹಿರಿತನೋ ಮನೆ ಆಗಿದ್ರಾಗ, ನಂದು ಹಿರಿತನೋ? ಅತ್ತಿ ಹಂಗೆ ಮಾತಾಡ್ತೀರಿ? ನಮ್ಮ ಅವ್ವ ಯಾಕೆ ಹಿರಿತನ ಮಾಡ್ತಾಳ? ನಾ ಏನು ಹೇಳತ್ತೆ ನಿಮ್ಗೆ? ಅದೆಲ್ಲ ಬಿಡ್ರಿ, ಅದನ್ನೆಲ್ಲ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ನನಗೆ ಮಾಡೋಕ್ಕಾಗೋದಿಲ್ಲ ನೋಡ್ರಿ, ನಂಗೆ ನಿಗುದಿಲ್ಲ ಅಷ್ಟೆಲ್ಲ. ನನಗೆ ನೀವಂತೂ ಅಚ್ಕಿನ ಕಡ್ಡಿ ತೆಗೆದು ಇಚ್ಚಿಡಂಗಿಲ್ಲ. ಮತ್ತು ಅವ್ರ ಕರಿ ಇವ್ರ ಕರಿ ಅಂತ ಹೇಳಿ ಎಲ್ಲ ಮಾಡಬೇಕು, ಮಾಡಿ ಎಲ್ಲ ನಾನೇ ಇದನ್ನು ಮಾಡೋದಂದ್ರೆ ಆಗು ಮಾತಲ್ರಿ ನನಗೆ.
ಒಂದೇ ವಿಷಯ ಹೇಳಕತ್ತೇನ, ನೀವು ಕೈ ಜೋಡಿಸ್ತಾನಂದ್ರೆ ಕರಿಬೋದು, ನೀವು ಕೈಯೇ ಜೋಡ್ಸಂಗಿಲ್ಲಲ್ಲ, ಮಾತು ತುಂಬ ಕೂತು ಬಿಡ್ತಾರೆ, ಮಾತು ಮನೆ ಕೆಡಿಸ್ತು ತೊಲಿ ಕೆಡಿಸ್ತು ಅಂತ. ಹಂಗಾಯ್ತು ಬಾಳೆ. ನೋಡ್ರಿ ನಾನು ಈಗ ಹೇಳಕತ್ತೇನೆ, ಸುಮ್ಮನೆ ನಮ್ಮ ಮನೆ ಪೂರ್ತಿಯಷ್ಟು ಮಾಡ್ಕೊಂಬಿಡೋನು, ಅದನ್ನ ಹೇಳಕತ್ತೀನಿ ಅವ್ರಿಗೆ. ಮುಂದೆ ಈಗ ಅದನ್ನ ನೀ ಹೇಳ್ತಿ, ನಮ್ಮ ಮನೆ ವಿಷಯ ನಾನು ನನ್ನ ಮಗ ನನ್ನ ಗಂಡ ಮಾತಾಡ್ತಾವೆ. ನಿಂದು ಎಷ್ಟೈತಿ ಮನ್ಯಾಗ ಕೆಲಸ ಮಾಡೋದು, ಅಡುಗೆ ಮಾಡೋದು, ತಿನ್ನೋದು, ಕುಂಡ್ರೋದು, ನಿನ್ನ ಮಕ್ಕಳ ನೋಡ್ಕೋದಟ್ಟ. ಯಾಕೆ ನಾನು ನಿಮ್ಮ ಮನೆಗೆ ಹತ್ತಿದ್ದ ಬಿಟ್ಟಿದ್ದ ಅಲ್ಲನ? ನೋಡ್ರಿ ಅತ್ತಿ, ಸುಮ್ಮನೆ ಎದಕ್ಕೆ ಜಗಳ ತೆಗಿತೀರಿ? ಈಗಾರ ಬರೋದು ಬರಾಕತ್ತೇನಿ. ಒಂದಿಟ್ಟು ಹುಡುಗಿ ಸಂಡಾಸ್ ಮಾಡಿರ ನೀವು ತೊಳ್ದಿಲ್ಲ ನೀವು, ಹಾಂ ಅದ್ರದ್ದೇನು ನಿಮ್ಮ ಕೈಗೆ ಹತ್ತಿತ್ತನ? ಏನು ನಿಮ್ಮ ಕೈಗೆ ಬಂದು ಮೆತ್ತಿತ್ತು ಅಲ್ಲೇ ಅದ, ಏನು ಅಲ್ಲೇ ರೇಪಿಸ್ಬಿಡ್ತಿತ್ತು? ಯವ್ವ ಏನು ನೆಟ್ಟಗೆ ಮಾತಾಡ್ತಿ ಇವ? ಚಾ ಕುಡಿ ಹೊತ್ನ್ಯಾಗ ಚಾ ಕುಡಿಬೇಕಂತ ಏಕೆಸ ನಾನು ಬಾಜು ಮನ್ಯಾಗ ಅವ್ರು ಕುಡಿಯಾಕತ್ತೀರ, ನನಗೂ ಗಂಟ್ಲು ಒಣಗಿದಂಗೆ ಆತು, ಮಾಡ್ಕೊಂಡು ಕುಡ್ರ ಆತಂತೆ. ನಾ ಬಂದ್ರೆ ನೋಡ್ರಿ ಇಂಥದ್ದು ಮಾತಾಡ್ತೀಯಲ್ಲ ಇವ ನಿನ್ನ ಹೆಜ್ಜೆಡ್ಗಲಿ. ಅಲ್ಲ ನಾ ಯಾಕೆ ತೊಳಿಬೇಕು? ನೀವು ಊರೆಲ್ಲ ಬಿಡಾಡಿಗತ್ತೆ ಹರಿಗಡ್ಕೊಂತ ಹೋದ್ರೆ ನಾನು ನಿನ್ನ ಮಗಳು ಮುಕ್ಕಳಿ ತೊಳ್ಕೊಂತ ಅಡ್ಡಾಡ್ಲಿ? ಆಗದ ಮಾತಲ್ಲ, ನೀನ ಬಿದ್ದ ಮಾಡಿಲ್ಲ ನಿನ್ನ ಮಕ್ಕಳದು, ನಾ ಯಾಕೆ ಮಾಡಲಿ? ನನ್ನ ಮಕ್ಕಳದೇನು ನೀ ಮಾಡಕ್ಕೆ ಬಂದಿದ್ದಿ? ಅತ್ತಿ, ನಿನ್ನ ಮಕ್ಕಳದು ಮಾಡುವಾಗ ನಿನ್ನ ಮಕ್ಕಳಿಗಿಂತ ಸಣ್ಣಾಕಿ ನಾನು, ಅದ್ರಾಗೂ ನಾನು ಗಂಡನಕ್ಕಿಂತ 10 ವರ್ಷಕ್ಕೆ ಸಣ್ಣಾಕಿ ನಾನು. ಹಾಂ ಆವಾಗ ನಾ ಇನ್ನೂ ಊಟೇ ಇರಲಿಲ್ಲ, ನಿನ್ನ ಮಕ್ಕಳದ್ದು ಹೆಂಗೆ ನಾ ಮಾಡಕ್ಕೆ ಬರಲಿ? ನೀನೇನ್ರ ಮಾಡಕ್ಕೆ ಬಂದಿದ್ದೇನೆ ನಮ್ಮವ್ವ ಬಾಣಿತನ? ನೋಡ್ಲಾ ನೋಡು ನಿನ್ನ ಮುಂದೆ ಹೆಂಗೆ ಎದುರು ಉತ್ತರ ಕೊಡ್ತಾಳೆ, ಹೆಂಗೆ ನೋಡು. ತವ್ರ ಮನೆಗೆ ಹೋಗಿದ್ಲಲ್ಲ ಈಗ, ಎಲ್ಲ ತುಂಬಿಸಿ ಕಳಿಸಿರ್ತಾರೆ ತಲೆಯಾಗ, ಅವ್ವ ಅವ್ವ ಅನ್ನ ತಮ್ಮನ ಹೇಳ್ತಿ ಎಲ್ಲ. ಈಗ ಮತ್ತೆ ಚಾಲಿ ಹಿಡಿದ್ಲು ಮತ್ತೇನು ಮಾಡ್ತಾಳು? ನಿಮ್ದು ಬಂದರು ಇಬ್ಬರು ಸೇರಿ ಅಂದ್ರೆ ಬಾಗಲಕ್ಕೆ ನಿಂತ ಒದ್ರಾಡ್ತಾರೆ. ಆಜು ಬಾಜು ಏನು ನೋಡ್ತಾವ ಅನ್ನೋಂಗಿಲ್ಲ, ಮಂದಿ ಮಾತಾಡ್ತಾರ ಅನ್ನೋಂಗಿಲ್ಲ. ಏನು ಮನೆಗೆ ಬಂದ್ರೆ ಒಟ್ಟ ಪಿಟಿ ಅಲ್ಲೇ ಅಂಗಡಿಯಾಗ ಎಲ್ಲಾರ ಒಂದು ಕುಂತ ಹಾಸ್ಕೊಂಡು ಮಲ್ಕೋಬೇಕಂತ ಅನಿಸ್ಬಿಟ್ಟು ನನಗರ ಸಾಕಾಗಿ ಹೋಗಿತ್ತು. ಮನೆಗೆ ಬರೋದಿಲ್ಲ, ಏನಾರ ಹಾಳು ಬಾಯಿ ಬಿಡ್ರಿ ನೀವು. ಹೋಗ್ಲಾ ಹೋಗಿ, ನೀ ಜರ್ಕೋಬೇಕನ್ನಕತ್ತೀನಿ ನೀನು, ಅವ್ಗೂ ಸಿಗಬಾರ್ದು ಎಂಟಿಗೆ ಸಿಗಬಾರ್ದು ಅಂತೇಳಿ. ಹೋಗ್ಲಿ, ನನಗೆ ಸುಡುದು ಒಂದಿಟ್ಟು ಚಾ, ಅದಕ್ಕೊಂದಿಟ್ಟು ಅಲ್ಲ ಏಲಕ್ಕಿ ಅಟ್ ಬೆಲ್ಲ ಒಗದ ಚಾ ತಪ್ಲೆ ಇರ್ತತಲ್ಲ, ಚಾ ತಪ್ಲ ಹಾಕಿ ಚಂದನ್ಗೆ ಕಳ ಕುದಿಸ್ಕೊಂಡು ಒಂದು ಬಿಸಿ ಕೆನೆ ಹಾಲು ಹಾಕ್ಕೊಂಡು ಚಾ ತೊಗೊಂಬರ್ಬೇಕು. ಅದ್ರಾಗ ಒಂದು 4 ಬಿಸ್ಕಿಟ್ರ ಇಲ್ಲ ಖಾರ ಚುಮ್ಮರಿ ಇರ್ಬೇಕು ನೋಡಿ. ಏನು ತಗೊಂಡ ಏನು ಕೊಟ್ಟಾಳಿ ಮವ್ವ? ಏನೇನು ತರಲಿಲ್ಲ ರೀತಿ, ನಮ್ಮವ್ವ ಏನೂ ಕೊಟ್ಟಿಲ್ಲ. ಯಾಕಂದ್ರೆ ನಮ್ಮವ್ವ ಕೊಟ್ಟದ್ದು ನೀವೇನು ತಿನ್ನೋದಿಲ್ಲಲ್ಲ, ಮತ್ತು ನಮ್ಮವ್ವ ಕೊಟ್ಟದ್ದು ನೀವು ಒಗದು ಬಿಡ್ತೀರಿ ಸುಮ್ಮನೆ ಅಡಿಯಾಗ. ಹಾಗಾಗಿ ನಮ್ಮವ್ವ ಏನು ಮಾಡಿ ಕೊಡಕ್ಕೆ ಹೋಗಲಿ. ಪಾಪ ನಮ್ಮವ್ವ ಮನ್ಯಾಗ ಕೊಂಡಿರ್ತದೆ ನಿಮ್ಮ ಹಂಗೆ, ಅದು ಮುಂಜಾನೆ ಹೊಲಕ್ಕೆ ಹೋಗ್ತದೆ, ಸಂಜೆಗೆ ಬರ್ತೈತಿ, ಮತ್ತು ತಂದು ಪಾಪ ಮಾಡ್ಬೇಕು ಯಾವಾಗದು. ಹಾಗಾಗಿ ನಮ್ಮವ್ವ ಉಸಾಬರಿನ ಮಾಡೋದಿಲ್ಲ, ಏನೂ ತರಲಿಲ್ಲ. ಖಾಲಿದ ನಾ ಹೆಂಗೆ ಓದಿನಿಲ್ಲ ಹಂಗೆ ಒಂದು ಬಸ್ಸಿಗೆ ರೊಕ್ಕ, ನನ್ನೊಂದು ಫೋನ ಅಷ್ಟು ಬಿಟ್ಟರೆ ಒಂದು ಬೆವ್ರದು ಬಂದ್ರಂತೆ ಕರ್ಸ್ಕೊಕೊಂಡು ಖರ್ಚಿಪೈತಿ ನೋಡ್ರಿ. ಬೇಕನ್ರಿ? ಬ್ಯಾಡ. ನಿಮ್ಮವ್ ಏನು ಕೊಟ್ಟು ಕಳಿಸ್ತಾ? ಕಂಜೂಸು, ಹಳೆ ಕಂಜೂಸ್ಕೊಳು ಏನಾರ ಕೊಟ್ಟು ಕಳ್ಸಿರಿ, ಏನಾರ ಇದ್ರೆ ಅಲ್ಲಿ ಮನ್ಯಾಗ ಮಾಡಾಕ. ನೋಡ್ರಿ ನಮ್ಮ ಮನ್ಯಾಗ ಮಾಡಾಕ ರಗಡ ಐತಿ, ಭರ್ಪೂರ ಐತಿ. ನಮ್ಮವ್ವ ಅಂದ್ಲು, ಯವ್ವ ಚುಮ್ಮರಿ ಹಚ್ಕೊಡ್ತೀನಿ, ಚಕ್ಲೇಟ್ ಮಾಡ್ತಾವ, ರವಾ ಉಂಡಿ ಕಟ್ತಾವ, ಬಡ ಎಟ್ಟು ತಕ್ಕತಿ, ನಾಳೆ ಬೆಳಿಗ್ಗೆ ಅಂದ್ರೆ ಬಸ್ ಹತ್ತಂತೆ, ಬಡ ರವಾ ಉಂಡಿ ಮಾಡಿ ಎಲ್ಲ ಮಾಡಿ ರೊಟ್ಟಿ ಬಡ್ದಟ್ ಪಲಾವ್ದು ಮಾಡಿ ಕಟ್ತಾವ, ಇವಾಗ ಹೋಗಿ ಇವಾಗ ಮಾಡ್ತೀವಿ, ಇರು ನಾವೆಲ್ಲ ಅದಾವ ಮನ್ಯಾಗ ಮಾಡ್ತಾವು ಅಂತ ಹೇಳ್ಕೇಸ. ನಾ ನೀ ಯವ್ವ ಸುಳ್ಳ ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ತುಟ್ಟಿ ಜೋಡ್ನಿ ತಂದೆಲ್ಲ ಮಾಡಿ ಕೊಟ್ಟು, ಅದೆಲ್ಲ ಮಾಡಿ ಅಲ್ಲಿ ಹೋಗಿ ನಮ್ಮ ಅತ್ತಿ ಅಡ್ಯಾಗ ಹೋಗಿತಾಳು. ಅವು ಎದಕ್ಕೆ ಬೇಕಾಗೈತ್ವೆ? ಇಲ್ಲ ಅಂದ್ರೆ ನನಗೆ ತಿನ್ನಕ್ಕೆ ಹಿಡ್ದಂಗೆ ಗಬಾ ತಿಂತಾರು. ಮತ್ತು ಸುಳ್ಳ ಮಾಡ್ಕೊಂಡು ಹೋಗಿ ಏನು ಉಪಯೋಗ? ಇಲ್ಲೇ ಮಾಡಿಕೊಡು ತಿಂತಾನೇನು. ಅದಕ್ಕೆ ನಮ್ಮ ಹೂವಗಳು ಚುಮ್ಮರಿ ಹಚ್ಚಿರ, ಚುಮ್ಮರಿ ತಿನ್ನೆ, ಚಹಾ ಮಾಡಿರ ಭರ್ಪೂರ ಚಹಾ ಕುಡ್ದೆ, ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿರ ಊಟ ಮಾಡೀನಿ, ಮಸ್ತಾಗಿ ಶಾವಿಗೆ ಪಾಯಸ, ಅನ್ನ, ಬದ್ನಿಕಾಯಿ ಪಲ್ಯ, ಕಟ್ಟಿನ ಸಾರೆಲ್ಲ ಉಂಡ. ಅದಾದ್ಮೇಲೆ ಸಂಜೆ ಮುಂದೆ ಬರುವಾಗ ಈಗ ಬಜ್ಜಿ ಮಾಡಿರ, ಮಿರ್ಚಿ ಬಜ್ಜಿ ತಿಂದ. ಆಮೇಲೆ ಹಿಂದಾಗಡೆ ಉಂಡೆ ಕಟ್ಟಿದ್ಲಮ್ಮ ಒಂದಿಷ್ಟು ರವಾ ಉಂಡೆ ತಿಂದು ಕಾಸು ಹೊಡೆ ತುಂಬ ನೀರು ಕುಡ್ದು ಬನ್ನಿ ನೋಡ್ರಿತ್ತ. ಹುಡುಗರಿಗೆ ತೊಗೊಂಡು ಹೋಗುವ 4 ಅಂದ ಹುಡುಗರು ತಿನ್ನಾಕತ್ರ ನಮ್ಮ ಆಯ್ತಿ ಅವನು ಕಸ್ಕೊಂಡು ತಿಂತಾಳು. ಬೇಡ ಹುಡುಗರಿಗೆ ಬೇಕಂದಾಗ ನಾ ಮಾಡಿಕೊಡ್ತೀನಿ ತಗೋ, ಬೇಡ ಅಂತ ಬಿಟ್ಟು ಬನ್ನಿ. ಯವ್ವ ಏನು ಬಿತ್ತರೆ ಗೆಳೆಯಾಕಿ ಇಷ್ಟೆಲ್ಲ ಹೇಳಿ ಬರ್ರ ಕುಣ್ಕಾಲಿಗೆ ತಿಗತೆ ಮನೆ ಒಳಗೆ ಹೋದ್ ನೋಡು. ಭಾಳ ಮಂಡ ಏನಾಗ್ಯಾಳ ಇವಾಗ, ಭಾಳ ಮೆಂಡನ. ಊರು ಬಿಸಿರಿ ತಂದು ಮುಂದಿಟ್ರಂತ ಅವ್ರ ಮನೆ ಹೋಗುವಾಗ ಎಲ್ಲ ತುಂಬ್ಕೊಂಡು ಹೋಗಿರ್ತಾಳ. ಗಂಡನು ರೊಕ್ಕ ತುಡುಗು ಮಾಡಿ ತೊಗೊಂಡು ಆಮೇಲೆ ಹಿಂದಾಗಡೆ ಅಲ್ಲಿಂದ ಬರ್ಬೇಕಾದ್ರೆ ಕೈ ಬಿಸ್ಕೊಂತ ಖಾಲಿ ಚೇರ್ ತೊಗೊಂಬರ್ತಾ ಊರು ಬಿಸರಿ. ಎಲ್ಲ ಗಂಡನ ಮನೆದು ತವ್ರ ಮನೆ ತುಂಬುವಲ್ಲ ಇಂಥವಾರೆ ಎಲ್ಲ. ಬಂದ ನನ್ನ ಗಂಡ. ಅಲ್ಲ ಮಕ್ಕೋತನಂತಿ ಅಲ್ಲೋ ಇಲ್ಲರ ಉಮ್ಮೂರ್ ಗುಡ್ಸಾತದ, ಒಂದು ಕಿರಿಕಿಲ್ಲ, ಒಂದು ಗಾಳಿ ಇಲ್ಲ, ಏನಿಲ್ಲ, ಸಾಕಾಗಿ ಹೋಗೈತ್ ಜಲಮ್. ನೋಡಿದ್ರ ನೀ ನೋಡ್ರಿ ರಾತ್ರಿ ಒಟ್ಟ ಮಕ್ಕದಿಲ್ಲಪ್ಪ, ಕಿರಿ ಮಾಡ್ತಿ ಇಷ್ಟು ದೊಡ್ಡವ ಆಗಿನ. ಅಲ್ಲ ಯಾಕೆ ಹೇಳ್ತಿ ನೀನು? ನೋಡು ನಿಮ್ಮಪ್ಪ ಒಂದು ರೂಮರ ದೊಡ್ಡದು ಮಾಡಿಸ್ಕೋಬೇಕಾ? ಏನೂ ಇಲ್ಲ.
ಏನು ನನ್ನ ಮಗನ ಜೊತೆ ಮಾತಾಡಕತ್ತಿ? ನನ್ನ ಮಗ ಏನೋ ಭಾರಿ ದೊಡ್ಡ ಹಿರಿಯನ್ ಗತಿ. ಹಾಂ, ನಾನು ನಿಮ್ಗೆ ಐಶ್ವರ್ಯನ ಗತಿ ಹೆಣ್ಮಗು ಕೊಟ್ಟಿದ್ರೆ ಬರಬ್ಬರ ಆಕಿತ್ತು. ಬಂಗಾರ ಅಂತ ಗಂಡು ಮಗುನ ಕೊಟ್ನಲ್ಲ, ಅದಕ್ಕೆ ಮಾತಾಡಬೇಕಾ ನೀವು? ಐಶ್ವರ್ಯ ಆಗಳಿಗೆ ನೋಡ್ರಿ, ರೂಮ ಎಷ್ಟು ದೊಡ್ಡದೈತಿ. ಡಬಲ್ ಪಲ್ಲಂಗ್ ಕಾಟ, ಹಾಂ, ಡಬಲ್ ಇದು ಅಂತದ್ರಾಗ ಮತ್ತೆ ಹೊಳ್ಳಿ ಅವ್ರಿಗೆ ಕಿಟಕಿನೂ ಐತಿ, ಗಾಳಿ ಐತಿ. ಅವ್ರ ಕಿಟಕಿ ಇಲ್ದ ಆ ರೂಮ್ನ್ಯಾಗ ಬಚ್ಚಲ ಪೈಖಾನಿ ಎಲ್ಲ ಐತಿ. ಇಲ್ಲಿ ನಮ್ಗೆ ಒಂದು ಸಿಂಗಲ್ದ ಇತ್ತು ಹೊಳ್ಯಾಡ್ರಿ ಇತ್ತು ಜಾಗ ಇಲ್ಲ, ಇತ್ತು ಹೊಳ್ಯಾಡ್ರಿ ಇತ್ತು ಜಾಗ ಇಲ್ಲ. ಇಷ್ಟು ದಿನ ಇಬ್ಬರೇ ಮಕ್ಕೋತಿದ್ದು ನಡೀತಿತ್ತು. ಈಗ ಮಗು ಬೇರೆ, ಅದನ್ನು ಸುಸು ಮಾಡ್ತತಿ. ಅದಕ್ಕೂ ಒಂದು ಸ್ವಲ್ಪ ಜಾಗ ಬೇಕು, ಆ ಕಡೆ ಈ ಕಡೆ ಅಡು ಹಚ್ಚಕ್ಕೆ ಎಲ್ಲ ಬೇಕು. ನಡ್ಕಾಕೊಂಡು ಮಕ್ಕೊಂಡ್ರೆ ನಮ್ಮ ಮೇಲೆ ಎಲ್ಲ ಸುಸು ಮಾಡಿಬಿಡ್ತೈತಿ. ಅದಕ್ಕೆ ನಾನು ಏನು ಹೇಳಕತ್ತೀನಿ, ಹೆಂಗ ಈಗ ಲಕ್ಷ್ಮಿ ಯಾವಾಗೂ ಇಲ್ಲಿ ಬರೋದಿಲ್ಲ, ಬಂದರೆ ಆಕೆಗೆ ಇದೇ ರೂಮ್ ಇರಲಿ. ನಾವು ಆ ರೂಮಲ್ಲಿ ಇರೋನಲ್ಲ, ಕಿಡಿಕಿ ಐತಿ. ಮತ್ತು ನಾನು ಅಲ್ಲೇ ಏನಾರ ಕೆಲಸ ಅದು ಇದು ಅರ್ಬಿ ಮುಡ್ಸಕತ್ರು ಮಗ ಅಲ್ಲೇ ತಳಗ ಆಟ ಆಡ್ತೈತಿ. ತಳಗ ಜಾಗ ಸಾಕಷ್ಟು ಐತಿ, ನಿಂದ್ರಕ್ಕ ಕುಂದ್ರಕ್ಕ ಐತಿ, ಬೆಳಕು ಐತಲ್ಲೇ. ಇಲ್ಲಿ ಬೆಳಕು ಅನ್ನೋದ ಇಲ್ಲಿ ರೂಮ್ನ್ಯಾಗ ಕತ್ತಲ ಕೊನೆಯಾಗ ಕೂಡ ಹಾಕಿದಂಗೆ ಆಕೈತಿ. ಅದಕ್ಕೆ ಹೇಳತ್ತೇನಲ್ಲ, ಈಗ ಆಕೇನು ಯಾವಾಗಾರ ಬರಾಕಿ ವರ್ಷದಾಗ ಬರ್ತಾಳೆ. ಬಂದಾಗ ಈ ರೂಮ್ನ್ಯಾಗ ಆಕಿ ಮಕ್ಕೊಳಪ್ಪ, ನಾವು ಈ ರೂಮ್ಗೆ ಕಾಲಿಡೋದು ಬೇಡ. ಅಲ್ಲೇ ಬೆಳಕು ಗಾಳಿ ಎಷ್ಟು ಚಂದ ಬರ್ತೈತಿ. ಆ ರೂಮ್ನ್ಯಾಗ ಇರೋನಲ್ಲ, ಏನಂತೀರಿ? ಅಲ್ಲ, ನೀನು ನಾನು ಮೊದಲೇ ಹೇಳಿದ್ನೋ ಇಲ್ಲೋ, ಅದು ನೀ ಅಂತೀನಿ ವೈನಿಗಳ್ದ. ಅವರು ಅನ್ನ ಪಲ್ಲಂಗ ಆಗ ತನಗಂತ ಮಾಡಿಸ್ಕೊಂಡಿದ್ದ. ಆಮೇಲೆ ಅದೆಲ್ಲ ಏನೈತಲ್ಲ ರೂಮ್ನ್ಯಾಗ ಕಿಟಕಿ ಪಡಿಕೆ ಏನೂ ಇರಲಿಲ್ಲ. ಅವ್ನು ಕೆಲ್ಸಕ್ಕೆ ಹೋಗುವಾಗ, ನಾ ಕಾಲೇಜ್ಗೆ ಹೋಗುವಾಗ ಅದನ್ನು ಅನ್ನ ಮಾಡಿಸ್ಕೊಂಡಾನು ಅವ್ನು ಬೇಕದಂತೇಳಿ. ಅದ್ರಾಗೂ ವೈನಿ ದೊಡ್ಡ ಇದು, ಅವ್ರ ರೂಮ್ಗೆ ಅವರು ಎಲ್ಲ ಫ್ಯಾನ್ ಗೀನ್ ಎಲ್ಲ ಹಾಕ್ಕೊಂಡಾರ ಶ್ರೀಮಂತ್ರ. ಅದ್ರಾಗ ಈಗ ನಾ ಮೊದಲೇ ಹೇಳಿ ನಿನಗೆ, ಅಲ್ಲೇ ರೂಮ್ ಸ್ವಚ್ಛ ಮಾಡ್ಕೊ. ಸ್ವಚ್ಛ ಮಾಡ್ಕೊಂಡು ಕಸ ರೂಮ್ನಾಗ ಇಬ್ಬರು ಇರೂ ಗಾಳಿ ಬೆಳಕು ಚಲೋ ಬರ್ತೈತೆ ಅಂತಂದ್ರೆ, ಹಾಂ ನಾ ಯಾಕೆ ಹೋಗಲಿ, ಅದು ಆ ಕಡೆ ಹಿತ್ಲ ಕಡೆ ಅಂತದ್ರಾಗ ಅದೆಲ್ಲ ಸಾಕಟ್ಟ ಹಿತ್ಲಕ್ಕೆ ಬೇಲಿ ಅದು ಐತಿ, ಹುಳ ಹುಪ್ಪಡಿ ಬರ್ತಾವೆ. ನಾವು ಅಲ್ಲಿ ಅಂತ ನೀನು ಅಂದಾಕೆಲ್ಲೋ. ಈಗ ಆ ರೂಮ್ ನೋಡಿ ಲಕ್ಷ್ಮಿ ಅಕ್ಕ ಬರ್ತಾಳೆ ಮಾಡ್ತಾಳೆ, ಮತ್ತು ಆ ರೂಮ್ನಾಗೆಲ್ಲ ಕುಂಡಿರ್ತಾಳೆ, ಎಷ್ಟು ಚಂದ ಅನಿಸ್ತತಿ, ಗಾಳಿ ಬೆಳಕು ಬರ್ತೈತೆ ಅಂತ ನಾವು ಹೊಕ್ಕನತಿ. ಈಗ ಇಷ್ಟು ದಿನ ನಾವು ಆವಾಗ ಆಕೆಗೆ ಈ ರೂಮ್ ಬಿಟ್ಕೊಡು, ನಾವು ಅಲ್ಲಿ ಇರೂ, ಅಲ್ಲಿ ಡಬಲ್ ಪಲ್ಲಂಗದ್ದು ಐತೆ, ಹಳಿ ಪಲ್ಲಂಗದ ಅಲ್ಲೇ ಇರೋನು ಅಂತ ಎಷ್ಟು ಹೇಳಿನಿ. ಕೇಳಿದೆನ? ಈಗ ಹೋಗೋಣಂತಿ. ಇದು ಸರಿ ಅನಿಸ್ತತನ? ಅಲ್ರಿ, ಅದ್ರಾಗ ಏನು ತಪ್ಪೈತಿ ಹೇಳ್ರಿ? ಈಗ ಏನು ತಪ್ಪೈತಿ? ಆ ಪಲ್ಲಂಗ ಅಲ್ಲೇನು ಹಳಿ ಪಲ್ಲಂಗ ಅದ, ಅದ್ರಾಗೆ ನಾವೇನು ಇದನ್ನೇನು ಹೊತ್ಕೊಂಡು ಹೋಗೋಲ್ಲ, ಏನಿಲ್ಲ. ಅದೇ ಎಲ್ಲ ಹಾಸಿಗೆ ಇರಲಿ, ನಾವು ಅಲ್ಲೇ ಮಲ್ಕೊಳಕ್ಕೆ ಹೋಗೋಣ. ನಮ್ಮ ಟೆಜುರಿ ಒಂದು ಐತ್ಲೆ ಎತ್ಕೊಂಡು ಹೋಗೋಣ. ಆಕೆ ಬೇಕಾದಾಗ ಬಂದಾಗ ಇಲ್ಲಿ ಮಲ್ಕೋತಾಳ. ಏನೇನು ಇದನ್ನೇನು ಆಕೆಗೆ ಅಂತ ಫಿಕ್ಸ್ ಮಾಡೈತನ? ಇಲ್ಲಂದ್ರೆ ಅತ್ತಿ ಮಾವ ಮಕ್ಕೋಲಿ, ಬಂದಾಗ ಒಂದು 2 ದಿನ ಇರ್ತಾಳ, ಅವಾಗ ಬೇಕಾರೆ ಹಾಲಿಗೆ ಮಕ್ಕೊಂಡು ಎದ್ದು ಕಳ. ಅಲ್ಲ, ಏನು ಮಾತಾಡಕತ್ತೀನಿ ನೀನು? ಹಾಲೇ ಮಕ್ಕೊಂಡು ಎದ್ದು ಕಳಂದ್ರೆ ಏನು ನಿನ್ನ ಮಾತಿನ ಅರ್ಥ ಅಂತೀನಿ? ಬರಬೇಕೋ ಬರಬಾರ್ದು ಮನೆಗೆ? ಹಾಂ, ನೀ ಏನು ಬರಬಾರ್ದು ಅನ್ನಕತ್ತೀಯ ಹೆಂಗೆ? ಅಯ್ಯೋ, ನಾನು ಬರಬಾರ್ದಂತ ಎಲ್ಲಿ ಹೇಳಾಕತ್ತೇನ್ರಿ? ನೀವು ನನ್ನ ಮಾತು ಅರ್ಥನ ಮಾಡ್ಕೋರಿ. ಹಂಗಾರೆ ಮಲ್ಕೋರಿ ನೀವು, ನಾನು ತೆಳಗೆ ಮಕ್ಕೊಂಡ್ಬಿಡ್ತೇನೆ ಇನ್ನು ಮುಂದೆ. ಯಾಕೆ ನನಗೆ ಇವ್ನು ಕರ್ಕೊಂಡು ಮಲ್ಕೊಳಕ್ಕೆ ಆಗೋತಿಲ್ಲ. ತೆಳಗನು ನಿಂದ್ರಕ್ಕೂ ಒಂದಕ್ಕೆ ಒಬ್ರು ಮಲ್ಕೊಳ್ಳೋಷ್ಟು ಜಾಗ ಇಲ್ಲ. ಹಾಕಿ ಎನ್ನಿದ್ಗನಲ್ಲಿ ಬಿದ್ದರೆ ಉಳ್ಳಿ ಸತ್ತ ಹೋಗ್ಬಿಡ್ತೇನೆ ಅಲ್ಲೇ. ಏನು ಮಾಡೋದು? ಅಪ್ಪ, ನಾವು ಆಚೆ ಕಡೆ ರೂಮಿಗೆ ಹೋಗೋಣಪ್ಪ. ಅಲ್ಲೇ ಚಂದ ಕಿಟಕಿ ಐತಿ, ನಾ ಕಿಟಕಿಯಾಗ ಎಲ್ಲ ನೋಡ್ಬೋದು, ಅಲ್ಲೇ ಇರೋಣಪ್ಪ. ನನ್ನ ಮಗರಾಯ ಹೇಳಿದ್ಮೇಲೆ ಇನ್ನೇನೈತಿ? ಆತು, ಒಂದು ಮಾತು ಅವಾಗ ಹೇಳ್ತೇನೆ ಅಪ್ಪಾಗ, ನೋಡೋಣ ಏನಂತಾರಂತ ಹೇಳಿ. ಆಮೇಲೆ ಬೇಕಾರೆ ನಾವು ರೂಮ್ ಶಿಫ್ಟ್ ಮಾಡ್ಕೊಳಕ್ಕೆ ಬರ್ತೈತಿ. ಅಯ್ಯಯ್ಯ, ಇದೇನು ತಕ್ಕತಿ ಆತು? ನಾವು ಈಚೆ ಕಡೆ ರೂಮಿಂದ ಆಚೆ ಕಡೆ ಶಿಫ್ಟ್ ಆಗಕ್ಕೆ ಯಾರ್ದು ಯಾಕೆ ಪರ್ಮಿಷನ್ ತಗೋಬೇಕು? ಈ ಮನೆ ನಿಮಗೂ ಅವ್ರಿಗೆ ಎಷ್ಟು ಹಾಕಿದೆ, ನಿಮಗೂ ಅಷ್ಟು ಹಾಕಿದೆ. ಅದರಲ್ಲಿ ಲಕ್ಷ್ಮಿ ಅಕ್ಕನಿಗೆ ಹಾಕಿದ್ರಲ್ಲಿ ಅವ್ಳ ಗಂಡ ಮನೆಗೆ ಹೋಗಿದ, ಅವ್ಳ ಗಂಡ ಮನೆಗೆ ಹೋಗಿ ನಾವು ರೂಮ್ ಕೊಡಂದ್ರೆ ಕೊಡ್ತಾಳ ನಾಕಿ? ಇಲ್ಲಲ್ಲ, ನಮ್ಮ ರೂಮ್ ನಾವೇ ಯಾಕೆ ಇದನ್ನು ಮಾಡ್ಕೊಡೋಣ? ನೋಡು, ಇದನ್ನು ಪಲಂಗನ ಹೋದ ಅಲ್ಲೇ ಹಾಕೊಳ್ಳೋಣ, ಆ ಪಲಂಗ್ ಬಾಜುಕನ. ಅದು ನಮ್ಗೆ ಡಬಲ್ ಪಲಂಗ್ ಹಾಕೈತಿ. ಅವಾಗ ಹುಡುಗ ನಾವು ನೀವು ಆರಾಮ್ ಮಕ್ಕೋಬೋದು. ಅದು ಬಂದಾಗ ಒಂದೇನು ಕೆಳಗೆ ಮುಕ್ಕೋತಾಳ. ನೋಡ್ರಿ, ನೀವು ಸುಮ್ಮನೆ ಹಿಂಗೆ ಮಾಡಕತ್ರ ಅಂದ್ರೆ ನನ್ನ ಮಗನ ಕರ್ಕೊಂಡು ನಾನು ಹೋಗಲ್ಲ, ಉಳಿಬೇಕಾಕತಿ. ಮತ್ತು ನಮ್ಮ ಮೈನಿ ಜಂಜಡ್ತಾ ನನ್ನ ಮಗನ ನೋಡೋಕ್ಕಾಗಲ್ಲ ನಂಗೆ. ನಾನು ಈಗ ಹೇಳಾಕತ್ತೀನಿ, ನನ್ನ ಮಗ ನಾಶ ಆಕತ್ತಲ್ಲಿ. ಅದಕ್ಕೆ ಹೇಳಾಕತ್ತೀನಿ ನೋಡ್ರಿ, ಸುಮ್ಮ ನೀವು ಆ ರೂಮ್ನಾಗ ಶಿಫ್ಟ್ ಆಗಿಬಿಡ್ರಿ.